ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಾನು ನೋಡಿದೆ, ಇವತ್ತು ಮತ್ತೆ ಒಂದು ಹುಲಿ ಸತ್ತೋಗಿದೆ. ಸೊ ಅಯ್ಯ, ನಿಮ್ಮ ಯೋಗ್ಯತೆಗಿಷ್ಟು, ನಿಮ್ಮ ತಿರ್ಪೆ ಶೋಕಿಗೋಸ್ಕರ ಏನೋ ಬಾಯಿಗೆ ಬರುತ್ತೆ, ಅದನ್ನು ನಾನು ಹೇಳಲ್ಲ ಆಯಿತಾ. ನಿಮ್ಮ ತಿರ್ಪೆ ಶೋಕಿಗೋಸ್ಕರ ಯಾಕ್ರಿ ಕಾಡಲ್ಲಿರೋ ಪ್ರಾಣಿಗಳನ್ನ ಯಾಕ್ರಿ ಓಡಿಸ್ತೀರಾ? ಬಂದ್ ಮಾಡಿರಿ ಫಸ್ಟು. ಆ ರೆಸಾರ್ಟ್ಗಳಂತೆ, ಆಮೇಲೆ ತಿರ್ಪೆ ಶೋಕಿ ಸಫಾರಿ ಅಂತೆ, ಏನಕ್ಕೆ ರೀ ಆ ಪ್ರಾಣಿಗಳನ್ನೆಲ್ಲ ಅಷ್ಟೊಂದು ಡಿಸ್ಟರ್ಬ್ ಮಾಡ್ತಾಯಿದ್ದೀರಾ? ಅವು ನೆಮ್ಮದಿಗೆ ಬದುಕೋಕ್ಕೆ ಬಿಡ್ತಾ ಇಲ್ವಲ್ಲ ನೀವು. ಈ ಸರ್ಕಾರದವರು ಏನು ಹೇಳಬೇಕು ನಿಮ್ಮ ಯೋಗ್ಯತೆಗೆ? ಆ ಅಧಿಕಾರಿಗಳು ಈ 3 ಕಾಸಿಗೆ ಆಸೆ ಪಡ್ತಿರಲ್ರಿ, ನಿಮಗೆ ನಾಚಿಕೆ ಆಗಲ್ವ? ಲಕ್ಷಾನುಗಟ್ಟಲೆ ಸ್ಯಾಲ್ರಿ ಬರುತ್ತೆ ನಿಮಗೆ, ಅದರಲ್ಲೂ ಕೂಡ ಲಕ್ಷಾನುಗಟ್ಟಲೆ ಸ್ಯಾಲ್ರಿ, ಅದರಲ್ಲೂ ಕೂಡ ಈ ಕಳ್ಮಾಲು ಅದು ಮಾಲು ಸೀಸ್ ಮಾಡ್ತೀರಾ. ಅದರಲ್ಲೂ ಅದರಲ್ಲೂ ಮೋಸ, ಅದನ್ನು ಎತ್ಕೊಂಡು ಹೋಗ್ತೀರಾ, ಅದನ್ನು ಮಾರ್ಕೊತ ತಿಂತೀರಾ. ಸಾಯ್ರಿ, ಅದನ್ನು ನಾನು ಹೇಳ್ತಾಯಿಲ್ಲ. ಈ ಸಫಾರಿ ಅಂಥದ್ದನ್ನ, ಈ ದರಿದ್ರನ್ನ ಬಂದ್ ಮಾಡಿರಿ ಫಸ್ಟು. ಈ ಕಾಡಲ್ಲಿ ನಿಮ್ಮದಾಗಿ ಈ ಪ್ರಾಣಿಗಳನ್ನ ಬದುಕೋಕ್ಕೆ ಬಿಡಿ. ನೀವು ದೊಡ್ಡ ಕ್ರೂರ ಪ್ರಾಣಿಗಳು. ಆ ಕಾಡಲ್ಲಿರೋ ಪ್ರಾಣಿಗಳಿಗೆಲ್ಲ ಭಯ ಪಡಬೇಕಾಗಿರೋದು ಈ ನಾಡಲ್ಲಿ ಡಿಪಾರ್ಟ್ಮೆಂಟ್ಗಳಿದ್ದಾವಲ್ಲ, ಕ್ರೂರ ಪ್ರಾಣಿಗಳು. ನೀವು ದೊಡ್ಡ ಕ್ರೂರ ಪ್ರಾಣಿಗಳು. ಆ ಕಾಡಲ್ಲಿರೋ ಪ್ರಾಣಿಗಳನ್ನ ಬದುಕೋಕ್ಕೆ ಬಿಡಿ ನಿಮ್ಮದೇ ಫಸ್ಟು. ನಿಮ್ಗೆ ಎಷ್ಟು ಉದ್ರೂ ಬುದ್ಧಿ ಬರೋಲ್ಲ, ಯಾಕೆಂದರೆ ನೀವು ಅಲ್ಲಿ ಕೊಚ್ಚೆ ಒಳಗೆ ಬಿದ್ದು ಬೆಳೆದವ್ರಲ್ವ. ಸೊ ಕೊಚ್ಚೆನ ಮೈಗರ್ಚಿದ್ರೆ ನಿಮಗೇನು ಅನ್ಸೋದೇ ಇಲ್ಲ. ಅದು ಸ್ಮೆಲ್ಲು, ಗಲೀಜು, ಕಪ್ಪಗಿದೆ, ವೈಟಿಗಿದೆ, ಏನೂ ಅನ್ಸೋದೇ ಇಲ್ಲ. ಬಿಕಾಸ್ ಯಾಕೆಂದರೆ ಕೊಚ್ಚೆ ಒಳಗಿಂದ ಎದ್ದು ಬಂದಿರ್ತೀರಲ್ಲ ನೀವು, ಅಲ್ವಾ? ಬುದ್ಧಿ ಕಲೀರಿ, ಇವಾಗಲಾರು ಬುದ್ಧಿ ಕಲೀರಿ. ಕಾಡು ಪ್ರಾಣಿಗಳೆಲ್ಲ ಊರೆಲ್ಲ ಬರ್ತಾಯಿದ್ದಾವೆ. ಕಾಡು ಪ್ರಾಣಿಗಳು ಬಂದ್ಬಿಟ್ಟು ಎಲ್ಲ ಅಮಾಯಕರ ರೈತರನ್ನ ತಿಂತಾಯಿದ್ದಾವೆ. ಯಾಕೆ? ನಿಮ್ಮ ದರಿದ್ರ ತಿರ್ಪೆ ಶೋಕಿ ಸಫಾರಿಗಳಿಂದ. ಸಫಾರಿ ಮಾಡಿದ್ರಲ್ಲ, ತಿರ್ಪೆ ಶೋಕಿ ಸಫಾರಿ ಅಂತ. ತಿರ್ಪೆ ಶೋಕಿ ಸಫಾರಿ ರೆಸಾರ್ಟ್ಗಳಂತೆ. ಅವ್ರ ಹತ್ರ ರೆಸಾರ್ಟ್ಗಳು ಸೂಟ್ಕೇಸ್ ತುಂಬ ತುಂಬ ಕೊಡ್ತಾರೆ ನಿಮಗೆ, ರೆಸಾರ್ಟ್ ಕಟ್ಟೋರು. ಏನು ಮಾಡ್ತೀರಾ? ತಿರ್ಪೆ ಶೋಕಿಗೆ ಅದಕ್ಕೆ ಇಸ್ಕೊತೀರಾ, ಪರ್ಮಿಷನ್ ಕೊಡಿಸ್ತೀರಾ. ಯಾವನೋ ಸಾಯ್ತಾನೆ, ಯಾವನೋ ಕಾಡು ಪಕ್ಕದಲ್ಲಿರೋ ರೈತ ತಾನೆ ಸಾಯ್ತಾನೆ ಬಿಡಿ. ನೀವೇನು ಜಾಮ್ ದುಡ್ಡು ತಗೊಳ್ತೀರಾ? ಎಲ್ಲೋ ಅಂತ ಸಿಟಿಯಲ್ಲಿ ಬೇಮಾನಿ ಆರಾಮಿ ಆಸ್ತಿ ತಿಂತಾರೆ, ಅದನ್ನು ತೊಗೊತೀರಾ? ನಿಯತ್ತಾಗಿ ನಿಮ್ಮ ಗೌರ್ಮೆಂಟ್ ಕೊಡೋ ಸಂಬಳದಲ್ಲಂತೂ ನೀವು ಇಷ್ಟನ್ನೆಲ್ಲ ಈ ಬಂಗ್ಲೆ, ಕಾರು ಗೀರೆಲ್ಲ ನಮ್ಮ ಅಪ್ಪನ ತಗೊಳಕ್ಕಾಗಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ಈ ತಿರ್ಪೆ ಶೋಕಿ ದುಡ್ಡಿಂದಲೇ ನೀವು ಬದುಕೋ